ನನಗೆ ಯಾಕೋ ಊರಿಗೆ ಹೋಗ್ಬೇಕು ಅಂತ ಅನ್ನಿಸ್ತು. ಗೊತ್ತಿಲ್ಲ, ಬೈಕ್ ತೆಗೆದು ಹೊರಟೆ ಊರಿಗೆ. ನಿಮಗೂ ಹೀಗೆ ಅನಿಸಿದರೆ ನಿಮ್ಮ ಊರುಗಳಿಗೆ ಹೋಗಿ ಬನ್ನಿ. ಸಾಧ್ಯವಾದಷ್ಟು ಒಂದು 2-3 ತಿಂಗಳಿಗೆ ಒಂದು ಸರಿ ಹೋಗಿ ಬನ್ನಿ. ನಿಮ್ಗೆ ಅದರ ಫೀಲಿಂಗು ಗೊತ್ತಾಗುತ್ತೆ. ನೀವೆಲ್ಲೇ ಇರಿ, ಏನೇ ಮಾಡಿ, ನೀವು ಹುಟ್ಟಿದ್ದು ಬೆಳೆದಿದ್ದು ಊರಿಗೆ ಹೋಗಿ ಬಂದರೆ ಖುಷಿ ನಿಮಗೆ ಸಿಗಲ್ಲ, ಬೇರೆ ಕಡೆ ಸಿಗಲ್ಲ. ಅಲ್ಲಿ ಹೋಗ್ತಾ ಇರೋ ದಾರಿ, ನೀವು ಪದೇ ಪದೇ ಓಡಾಡಿದ್ದು ಎಲ್ಲ ನೆನಪಿಗೆ ಬರುತ್ತೆ. ನಾನು ಸ್ಟಾರ್ಟಿಂಗ್ ಓಡಾಡುವಾಗ ಈ ಥರ ರೋಡ್ಗಳೆಲ್ಲ ಇರಲಿಲ್ಲ. ಎಲ್ಲ ರೋಡ್ ಇವಾಗೆಲ್ಲ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಅದೇನೋ ಖುಷಿ ರೀ, ನೀವು ಕಾರಲ್ಲಿ ಹೋಗಿ, ಬಸ್ಸಲ್ಲಿ ಹೋಗಿ, ಟ್ರೈನಲ್ಲಿ ಹೋಗಿ. ಅಂದರೆ ಬೈಕಲ್ಲಿ ಓಡಾಡೋದೇ ಏನೋ ಒಂಥರ ಖುಷಿ, ಮನಸ್ಸಿಗೆ ಸಮಾಧಾನ ಇರುತ್ತೆ. ಪ್ರಪಂಚನೇ ಪೂರ್ತಿ ನೋಡ್ತಾ ಇದ್ದೀವಿ ಅನ್ನೋ ಒಂದು ಫೀಲ್ ಇರುತ್ತೆ. ಎಷ್ಟೇ ವರ್ಷ ಆಗಲಿ, ನೀವು ಬೈಕ್ ರೈಡಿಂಗ್ ಇದೆಯಲ್ಲ, ಅದರಲ್ಲಿ ಸಿಗೋ ಮಜಾ ನಿಮಗೆಲ್ಲೂ ಸಿಗಲ್ಲ. ನಾನಂತೂ ನಮ್ಮೂರಿಗೆ ಬೈಕಲ್ಲಿ ಹೋಗೋದು ತುಂಬ ಇಷ್ಟಪಡ್ತೀನಿ. ಸುಮಾರು ವರ್ಷಗಳಿಂದ ಹೋಗಿರಲಿಲ್ಲ. ಅದೇ ಫ್ಯಾಮಿಲಿ, ಅದೇ ಸಂಸಾರ ಜಂಜಾಟಗಳಿಂದ ಎಲ್ಲೂ ಹೋಗೋಕ್ಕಾಗಿರಲಿಲ್ಲ ಬೈಕಲ್ಲಿ. ಆದರೆ ಇವತ್ತು ಹೋಗೋಣ ಅಂತ ಹೊರಟೆ. ತುಂಬ ಚೆನ್ನಾಗಿತ್ತು, ಮನಸ್ಸಿಗೆ ತುಂಬ ಖುಷಿಯಾಯಿತು. ಅದೇ ಕಣ್ರಿ ನಿಜವಾದ ಸಂತೋಷ ಅಂತಂದರೆ, ನಾವು ಎಲ್ಲೇ ಹೋದ್ರೂ ನಾವು ಹುಟ್ಟಿ ಬೆಳೆದಿದ್ದೂರನ್ನ ನಾವು ಮರಿಬಾರ್ದು. ನಾವು ಎಷ್ಟೇ ದೊಡ್ಡವರಾದರೂ ಕೂಡ ನಮ್ಮ ಹಳೆ ದಾರಿ ಇದೆಯಲ್ಲ, ಅದನ್ನು ಯಾವತ್ತೂ ಮರಿಬಾರ್ದು. ನಾವು ಒಂದೊಂದು ಸರಿ ತುಂಬಾ ಯೋಚನೆ ಮಾಡಿಬಿಡ್ತೀವಿ. ಅಷ್ಟು ದುಡ್ಡು ಸಂಪಾದನೆ ಮಾಡಬೇಕು, ಇವನು ಈ ಥರ ಮಾಡಿದ್ದಾನೆ, ಅವನು ಆ ಥರ ಮಾಡಿದ್ದಾನೆ, ಸೊ ನಾನು ಹಾಗೆ ಮಾಡಬೇಕು, ಮನೆ ತೊಗೋಬೇಕು, ಬಂಗ್ಲೆ ತೊಗೋಬೇಕು, ಪ್ರಾಪರ್ಟಿ ಮಾಡಬೇಕು. ಈ ಥರದ್ದೊಂದು ಹುಚ್ಚಾಟಗಳೆಲ್ಲ ಇದರಲ್ಲೇ ಮುಳುಗೋಗ್ಬಿಡ್ತೀವಿ. ಆದರೆ ನಾವು ಏನಪ್ಪ ಅಂದರೆ, ಸೊ ನಾವು ಕಳೆದಿರೋ ಸಮಯನೇ ಮರ್ತುಬಿಟ್ಟಿರ್ತೀವಿ. ಆವಾಗ ನಮಗೇನೋ ಒಂದು 25-30 ವರ್ಷ ಕಳೆದುಬಿಟ್ಟಿರ್ತೀವಿ. ಸೊ ಆಮೇಲೆ ಯೋಚನೆ ಬರುತ್ತೆ, ನಮಗೆ ವಯಸ್ಸಾಗೋಯ್ತಲ್ಲ, ಏನು ಆಚೆ ಏನು ಪ್ರಪಂಚ ನೋಡಿಲ್ಲ, ಸೊ ಅಂತ ಎಲ್ಲ ಆಲೋಚನೆ ಬರುತ್ತೆ ನೋಡಿ. ಆವಾಗ ಒಂದು ನಮ್ಮ ಊರಿಂದು ಆಸೆ ಚಿಗುರುತ್ತೆ ರೀ. ಮತ್ತೆ ಹೋಗಬೇಕು, ಊರಿಗೆ ಹೋಗಬೇಕು, ಅಟ್ಲೀಸ್ಟು ತಿಂಗಳಿಗೆ ಒಂದು ಸರಿ ಏನಾದ್ರು ಹೋಗ್ತಾ ಇರಬೇಕು, ಬರ್ತಾ ಇರಬೇಕು ಅನ್ನೋದೊಂದು ಆಸೆ ಬರುತ್ತೆ. ಈ ಥರ ಎಲ್ರಿಗೂ ಫೀಲ್ ಆಗಿರುತ್ತೆ. ಕೆಲವ್ರು ಏನಾಗುತ್ತೆ, ಫ್ಯಾಮಿಲಿನೋ ಕಮಿಟ್ಮೆಂಟೋ ಏನೋ ಒಂದು ಇದರಲ್ಲಿ ಹುಚ್ಚಾಟದಲ್ಲಿ ಹುಟ್ಟಿರೋ ಊರನ್ನೇ ಮರೆತು ಬಿಡ್ತಾರೆ. ನೀವೆಲ್ಲೇ ಹೋಗ್ರಿ, ಯಾವುದೇ ಊರಿಗೆ ಹೋಗಿ, ಯಾವುದೇ ದೇಶಕ್ಕೆ ಹೋಗಿ, ಆದರೆ ನೀವು ಬೆಳೆದಿರ್ತೀರಲ್ಲ, ನೀವು ಹುಟ್ಟಿ ಬೆಳೆದಿರ್ತೀರ ನೋಡಿ, ನಿಮ್ಮ ಬಾಲ್ಯ ಯೌವನ ಇರುತ್ತೆ ನೋಡಿ, ಅದೆಲ್ಲಿ ನೀವು ಇರ್ತೀರೋ ಅಲ್ಲಿ ಸಿಕ್ಕೋಷ್ಟು ಮಜಾ ಬೇರೆಲ್ಲೂ ಸಿಗಲ್ಲ. ನಿಮ್ಮ ಹಳೆ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಯಾರಾದರೂ ಈ ಹಳೆ ತುಂಬ ನೆನಪಿಗೆ ಬರೋವಂಥ ಯಾರಾದರೂ ಜನಗಳಿರ್ಬೋದು. ಆ ಹಳೆ ನೆನಪಿದೆಯಲ್ಲ, ಆ ನೆನಪು ಥರ ನಮ್ಮನ್ನು ಮತ್ತೆ ಕರೆಯುತ್ತೆ. ನಾವು ಅಲ್ಲಿ ಹೋಗಬೇಕು, ಅದನ್ನು ಫೀಲ್ ಮಾಡಬೇಕು, ನೆನಪಿಸ್ಕೋಬೇಕು. ಈ ಥರದ್ದೊಂದು ನೆನಪು ಇದೆಯಲ್ಲ, ಅದು ಹೋಗಲ್ಲ ರೀ, ಯಾವತ್ತೂ ಹೋಗಲ್ಲ. ನಾನು ಎಲ್ರಿಗೂ ಹೇಳೋದು ಒಂದೇ, ನೀವು ಎಲ್ಲಾದರೂ ಇರಿ, ಏನಾದರೂ ಇರಿ, ಹಳೆ ಸ್ನೇಹಿತರನ್ನ ಮರಿಬೇಡಿ, ಹಳೆ ಏನಿದೆ ಹಳೆ ಕಾಂಟ್ಯಾಕ್ಟ್ಸ್ ಬಿಡಬೇಡಿ.
ಅಟ್ಲೀಸ್ಟ್ ಒಂದು 3 ತಿಂಗಳು 6 ತಿಂಗಳಾದ್ರೂ ಪರವಾಗಿಲ್ಲ, ಯಾವಾಗಾದರೂ ಒಂದು ಸರಿ ನೆನೆಸ್ಕೊಳ್ಳಿ, ಅವ್ರಿಗೊಂದು ಫೋನ್ ಮಾಡಿ. ಸೊ ಮೀಟ್ ಆಗಕ್ಕೆ ಟ್ರೈ ಮಾಡಿ. ಅಟ್ಲೀಸ್ಟ್ ವರ್ಷಕ್ಕೊಂದು ಸರಿ ಫ್ರೆಂಡ್ಸ್ ಗ್ಯಾದರಿಂಗ್ ಅಂತ ಇರುತ್ತಲ್ಲ, ಅದನ್ನು ಮಾಡಿರಿ, ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಎಷ್ಟೇ ಹೊಸ ಬೈಕ್ಗಳು ತೊಗೊಳ್ಳಿ, ಹೊಸ ವೆಹಿಕಲ್ ತೊಗೊಳ್ಳಿ, ಹಳೇದು ಒಂದು ಹಳೆ ಬೈಕ್ ಅಂತ ಇರುತ್ತೆ ನೋಡಿ, ಅದನ್ನು ಯಾವತ್ತೂ ಸೇಲ್ ಮಾಡಬೇಡಿ. ಅದೊಂಥರ ನಿಮಗೆ ಡೈಮಂಡ್ ಇದ್ದಂಗೆ. ಅದು ಎಷ್ಟು ನೆನಪು ಕೊಡುತ್ತೆ ಅಂದರೆ, ನೀವು ಅದನ್ನು ಅನುಭವಿಸಿದ್ರೆ, ಫೀಲ್ ಮಾಡಿದ್ರೆ ಗೊತ್ತಾಗೋದು ನಿಮಗೆ. ನನಗೆ ಯಾಕೋ ಇವತ್ತು ತುಂಬ ನೆನಪಾಯಿತು ನಮ್ಮೂರು. ಒಂದು ರೌಂಡ್ ಹೋಗೋಣ ಅಂತ ಹೊರಟೆ. ಹೋಗೋ ದಾರೀಲಿ ಏನೇನು ನೆನಪಾಗುತ್ತೋ, ಏನೇನು ಮನಸ್ಸಿಗೆ ಬರುತ್ತೋ ಅದನ್ನೆಲ್ಲ ಹಾಕಿರ್ತೀನಿ. ನಿಮ್ಗೇನು ಇಷ್ಟ ಆಯಿತು, ಯಾವುದು ಇಷ್ಟ ಆಯಿತು, ಅಥವಾ ನಿಮ್ಮ ಲೈಫಲ್ಲಿ ಏನಾದರೂ ಈ ಥರದ್ದು ಏನಾದರೂ ನೆನಪಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ. ಎಲ್ಲರ ಲೈಫಲ್ಲಿ ಏನಾಗುತ್ತೆ ಅಂದರೆ, ನಾವು ಬೆಳೀತಾನೆ ಏನು ಮಾಡ್ತೀವಿ, ನಮ್ಮ ಹಳೇ ಬಾಲ್ಯದ ಏನಿದೆ, ನಮ್ಮದು ಆ್ಯಕ್ಟಿವಿಟೀಸ್ ಏನು ಮಾಡಿರ್ತೀವಿ ಎಲ್ಲ ಮರೆತುಬಿಡ್ತೀವಿ ಕಣ್ರಿ. ಯಾವತ್ತೂ ಮರಿಬಾರ್ದು ನಾವು ಅದನ್ನು ನೆನಪಲ್ಲಿ ಇಟ್ಕೊಂಡಿರಬೇಕು. ಮತ್ತು ಹಳೇ ಜೊತೆಗಾರರು ಇರ್ತಾರೆ ನೋಡಿ, ಫ್ರೆಂಡ್ಸು, ಅವ್ರನ್ನ ಯಾವತ್ತೂ ಮರಿಬಾರ್ದು ನಾವು. ಏನೋ ಒಂದು ನಡೆದಿರುತ್ತೆ, ಇನ್ನು ಕೆಟ್ಟ ಘಟನೆ ನಡೆದಿರುತ್ತೆ, ಅಥವಾ ಏನೋ ಒಂದು ಇರ್ತದೆ, ಅದು ಯಾವತ್ತೂ ನಮ್ಮ ಮನಸ್ಸಿಂದ ಹೋಗಲ್ಲ, ಆಚೆ ಹೋಗಲ್ಲ. ನಿಮಗೂ ಅಷ್ಟೇ ನೆನಪಿರ್ತದೆ. ಮತ್ತು ನಿಮ್ಮ ಹಳೆ ಫ್ರೆಂಡ್ಸ್ ಇರ್ಬೋದು, ಸುಮಾರು ವರ್ಷದ ನಂತರ ನಿಮಗೆಲ್ಲೋ ಯಾವುದೋ ಒಂದು ಸಂದರ್ಭದಲ್ಲಿ ಸಿಗ್ತಾರೆ. ಅವ್ರನ್ನ ಯಾವುದೇ ಕಾರಣಕ್ಕೂ ನೀವು ಮಾತಾಡಿಸ್ತಾನೆ ಬಿಡಬೇಡಿ. ಅವರು ಕೂಡ ನಿಮಗೆ ಸ್ಪಂದಿಸ್ತಾರೆ. ಮಾತಾಡಿ, ಕಾಂಟ್ಯಾಕ್ಟ್ ನಂಬರ್ ತಗೊಳ್ಳಿ, ಕಂಟಿನ್ಯೂ ಮಾಡಿ, ನಿಮ್ಮ ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡಿ. ಹಳೆ ನೆನಪುಗಳನ್ನ ಹಂಚ್ಕೊಳ್ಳಿ. ನೀವು ಎಷ್ಟೇ ದೊಡ್ಡ ಮನುಷ್ಯರಾಗಿದ್ದರೂ ಪರವಾಗಿಲ್ಲ ಕಣ್ರಿ, ನೀವು ಯಾವತ್ತೂ ನೀವು ಹಳಬ್ರನ್ನ ಮರಿಬಾರ್ದು. ನಮ್ಮ ಜೀವನ ಇರೋದೇ ಹಾಗೆ ಕಣ್ರಿ, ನಾವು ಹೆಂಗೆ ನಡೆದಿದ್ದೀವಿ, ಯಾವ ಥರ ಮುಂದೆ ಬಂದಿದ್ದೀವಿ ಅನ್ನೋದ್ರ ಮೇಲೆ, ಸೊ ಆ ನೆನಪಿನ ಮೇಲೆ ನಮ್ಮ ಜೀವನ ಸಾಗುತ್ತೆ. ಎಲ್ಲರ ಇದರಲ್ಲೂ, ಎಲ್ಲರ ಜೀವನದಲ್ಲೂ ಇದ್ದಿದ್ದೆ ಸಂಸಾರ ಇರುತ್ತೆ, ಮಕ್ಕಳು ಮತ್ತೊಂದು ಇದ್ದೇ ಇರುತ್ತೆ. ಆದರೆ ನೀವು ನಾನು ಬಂದಿದ್ದ ದಾರಿ ಏನಾಯಿತು, ಹೇಗೆ ಬಂದೆ, ಏನು ಅಂತ ನೆನಪಿಸ್ಕೋತಿರೋ, ಅವಾಗ ಸಿಗೋ ಖುಷಿನೇ ಬೇರೆ ನಿಮಗೆ. ಸುಮಾರು ಕಡೆ ಬಸ್ಸಲ್ಲಿ ಹೋಗಿರ್ತೀವಿ, ನಡ್ಕೊಂಡು ಹೋಗಿರ್ತೀವಿ, ಕಿಲೋಮೀಟ್ರ್ಗಟ್ಟಲೆ ನಡ್ಕೊಂಡು ಹೋಗಿರ್ತೀವಿ. ನಾನಂತೂ ನಮ್ಮೂರಿಗೆ ಸುಮಾರು ಸರಿ ನಡೆದು ಹೋಗಿದ್ದೀನಿ. ಬಸ್ಸು ಇಲ್ಲದೆ ಇದ್ದಿದ್ದ ಕಾಲದಲ್ಲೂ ಕೂಡ ನಡ್ಕೊಂಡು ಹೋಗಿದ್ದೀನಿ. ನನಗದು ನೆನಪುಗಳು ಕೂಡ ಇವಾಗಲೂ ಕೂಡ ತುಂಬ ನೆನಪಾಗುತ್ತೆ. ನೀವು ಹೋಗೋ ದಾರಿನಲ್ಲಿ ನೀವಿರೋ ಜಾಗದಿಂದ ನಿಮ್ಮೂರಿಗೆ ಹೋಗ್ತಿರಲ್ಲ, ಅದು ಪೂರ ನೆನಪಾಗುತ್ತೆ. ನಿಮ್ಗೆ ಹಳೆ ನೆನಪುಗಳೆಲ್ಲ ಕಾಡ್ತದೆ. ನೀವು ಒಂದು ಸರಿ ಟ್ರೈ ಮಾಡಿ, ಈ ಥರ ನಿಮ್ಮೂರಿಗೆ ಹೋಗಿ, ಸಾಧ್ಯವಾದರೆ ಬೈಕಲ್ಲಿ ಹೋಗಿ, ಕಾರಲ್ಲಿ ಹೋಗಿ ನೆನಪಿಸ್ಕೊಳ್ಳಿ. ಎಲ್ಲರೂ ಕೂಡ ಹೋಗಿರ್ತೀವಿ, ಬಂದಿರ್ತೀವಿ, ಆದರೆ ಯಾರಿಗೆ ಎಷ್ಟು ನೆನಪಿರುತ್ತೋ ಗೊತ್ತಿಲ್ಲ. ನನಗಂತೂ ತುಂಬ ನೆನಪಿದೆ. ನಾನು ಹೇಳೋದಿಷ್ಟ ಫ್ರೆಂಡ್ಸ್, ನಿಮ್ಮ ಹಳೆ ಸ್ನೇಹಿತರು ಇರ್ತಾರೆ ನೋಡಿ, ಫ್ರೆಂಡ್ಸ್ ಇರ್ತಾರೆ ನೋಡಿ, ಅವ್ರು ಯಾರನ್ನೂ ನೀವು ಮರಿಬೇಡಿ. ನೀವು ಆದಷ್ಟು ಟ್ರೈ ಮಾಡಿ, ಅವ್ರ ಕಾಂಟ್ಯಾಕ್ಟ್ ತಗೊಳ್ಳೋದಕ್ಕೆ ಟ್ರೈ ಮಾಡಿ, ಅವ್ರನ್ನ ಮಾತಾಡಿಸಿ. ನಿಮ್ಮ ಮನಸ್ಸಿಗೆ ಒಂದು ಸಮಾಧಾನ ಆಗುತ್ತೆ. ನೋಡಿ ಎಷ್ಟು ಖುಷಿಯಾಗುತ್ತೆ ಅಂತ ನೋಡಿ. ಇಷ್ಟೇ ಜೀವನ ಫ್ರೆಂಡ್ಸ್, ಏನಿಲ್ಲ. ನಾವೇನೇನು ಮಾಡ್ತೀವಿ ಎಲ್ಲವೂ ಇದ್ದೇ ಇರುತ್ತೆ. ಅದ್ರ ಜೊತೆಯಲ್ಲಿ ನಾವು ನಡೆದು ಬಂದಿರೋ ದಾರಿ ಇರ್ತದೆ ನೋಡಿ, ಅದು ನೆನಪಿಸ್ಕೋಬೇಕು ನಾವು. ನಮ್ಮ ಜೊತೆಗಾರರು ಯಾರ್ಯಾರು ಇರ್ತಾರೆ, ನಮ್ಮ ಫ್ರೆಂಡ್ಸು ಯಾರಿದ್ರು ಜೊತೆಯಲ್ಲಿ, ಇದೆಲ್ಲ ನೆನಪಲ್ಲಿ ಇಟ್ಕೊಂಡ್ರೆ ಜೀವನ ತುಂಬ ಚೆನ್ನಾಗಿರುತ್ತೆ. ನೋಡಿ, ಮಾತಾಡ್ತಾ ನಮ್ಮೂರಿಗೆ ಎಂಟ್ರಿ ಆಗೇ ಬಿಟ್ವಿ. ನನಗೆ ನಮ್ಮೂರಲ್ಲಿ ಓಡಾಡಿದ ಪ್ರತಿಯೊಂದು ರೋಡ್ಗಳು, ಸರ್ಕಲ್ ಇರ್ಬೋದು, ಅಥವಾ ನಾವು ಸಿನಿಮಾ ನೋಡಿದ್ದಿರ್ಬೋದು, ಎಲ್ಲವೂ ನೆನಪಾಗುತ್ತೆ. ನಾವು ಓದಿದ ಕಾಲೇಜ್ ಇರ್ಬೋದು. ಸಮಯ ಅನ್ನೋದು ಹಾಗೆ ರೀ, ತುಂಬ ಫಾಸ್ಟಾಗಿ ಮುಗಿದೋಗ್ಬಿಡುತ್ತೆ.
ನಾನು ಆದಷ್ಟು ಟ್ರೈ ಮಾಡಿದ್ದೀನಿ ಈ ವಿಡಿಯೋದಲ್ಲಿ, ನನಗೊಂದು ನೆನಪಾಗಿದ್ದು ಎಲ್ಲವನ್ನು ಹೇಳೋಕ್ಕೆ ಟ್ರೈ ಮಾಡಿದ್ದೀನಿ. ನಿಮಗೇನಾದರೂ ಇದೇ ಥರ ನಿಮ್ಮ ಜೀವನದಲ್ಲಿ ನಡೆದಿದ್ದು ಈ ಥರದ್ದೇನಾದರೂ ನೆನಪುಗಳಿದ್ದರೆ ನನ್ನ ಜೊತೆ ಶೇರ್ ಮಾಡಿ. ನಿಜವಾಗ್ಲೂ ವಿಡಿಯೋದಲ್ಲಿ ನಿಮ್ಗೇನಾದರೂ ಹಳೆ ನೆನಪೇನಾದರೂ ಬಂದಿದ್ದರೆ ನಾನು ನನ್ನಷ್ಟು ಖುಷಿ ಪಡೋನು ಇನ್ನು ಯಾರಿಲ್ಲ. ನಿಮ್ಮ ಜೀವನದಲ್ಲಿ ಪ್ರತಿಯೊಬ್ಬರ ಜೀವನದಲ್ಲೂ ಈ ಥರ ಬಂದಿರುತ್ತೆ, ನೆನಪು ಬಂದಿರುತ್ತೆ. ತುಂಬ ಬದಲಾವಣೆ ಏನಿಲ್ಲ, ತುಂಬ ಬಿಲ್ಡಿಂಗ್ಗಳು ಆ ಥರ ಎಲ್ಲ ಏನೋ ಚೇಂಜ್ ಆಗಿರ್ಬೋದು ಅಷ್ಟೇ. ರಸ್ತೆಗಳು ಮಾತ್ರ ಹಾಗೇ ಇದೆ, ಸ್ವಲ್ಪ ದೊಡ್ಡದಾಗಿದೆ, ಇನ್ನೂ ಸ್ವಲ್ಪ ಒಳ್ಳೆ ಗುಣಮಟ್ಟದಲ್ಲಿ ಬಂದಿದೆ ಅಷ್ಟೇ. ಒಳ್ಳೆ ಗುಣಮಟ್ಟದಲ್ಲಿ ರೋಡ್ ಮಾಡಿದ್ದಾರೆ ಅನ್ನೋದು ಬಿಟ್ಟರೆ ಬೇರೆ ಏನೂ ಬದಲಾಗಿಲ್ಲ ರೀ ನಮ್ಮೂರಲ್ಲಂತೂ. ನಾನು ಹೇಳೋದು ಇಷ್ಟೇ ರೀ, ನೀವು ದುಡ್ಡು ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು, ಆದರೆ ನಿಮ್ಮ ಹಳೆ ಊರು, ಹಳೆ ನೆನಪಿದೆಯಲ್ಲ, ನೀವು ಬೆಳೆದಿದ್ದು ಊರಿದೆಯಲ್ಲ, ಅದರಲ್ಲಿರುವಂಥ ಸುಖನೇ ಬೇರೆ ರೀ. ನಾನಂತೂ ನನ್ನ ಲೈಫಲ್ಲಿ ಬೈಕ್ ರೈಡಿಂಗ್ ಇರೋದನ್ನು ಸಖತ್ ಎಂಜಾಯ್ ಮಾಡಿದ್ದೀನಿ. ನಾನು ತುಂಬ ಇಷ್ಟಪಡ್ತೀನಿ ಬೈಕ್ ರೈಡ್ ಮಾಡೋದಕ್ಕೆ. ನಿಮ್ಮ ಜೀವನದಲ್ಲಿ, ಯಾರ ಜೀವನದಲ್ಲಿ ಏನಾಯಿತು ಅನ್ನೋದು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ನಿಮ್ಗೊಂದು ಸ್ವಲ್ಪ ಖುಷಿನಾದರೂ ಸಿಗುತ್ತೆ. ನಿಮಗೂ ಈ ಥರ ವಿಡಿಯೋಸ್ ಬೇಕು ಅಂತಿದ್ರೆ ಯಾವುದಾದ್ರೂ ಲೊಕೇಶನ್ದು ಏನಾದರೂ ಇದಾದರೂ ಬೇಕಿದ್ದರೆ, ಡಿಸ್ಕ್ರಿಪ್ಷನ್ನು ಏನಾದರೂ ಸ್ಟೋರೀಸ್ ಏನಾದರೂ ಬೇಕಿದ್ದರೆ ಪ್ಲೀಸ್ ನನ್ನ ಇದನ್ನ ಯೂಟ್ಯೂಬ್ನ ಫಾಲೋ ಮಾಡಿ, ಫಾರ್ವರ್ಡ್ ಮಾಡಿ, ನಿಮ್ಗೆ ಇಷ್ಟ ಇರೋರ ಜೊತೆ ಫಾರ್ವರ್ಡ್ ಮಾಡಿ. ಥ್ಯಾಂಕ್ ಯು.